ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಡಿ ಕೆ ಶಿವಕುಮಾರ್ ಅವರು ಅತಂತ್ರವಾಗಿಬಿಟ್ಟಿದ್ದಾರೆ. ಇವಾಗ ಡಿ ಕೆ ಶಿವಕುಮಾರ್ ಅತಂತ್ರ ಅಂದರೆ ಹೆಂಗಾಗಿದೆ ಅಂದರೆ, ಈ ಕಡೆ ಕಾಂಗ್ರೆಸ್ನಿಗೆ ಬಿಡೋಂಗಿಲ್ಲ, ಬಿ ಜೆ ಪಿಗೆ ಸೇರೋಂಗಿಲ್ಲ. ಯಾಕೆ ಹೆಂಗಂತಂದರೆ, ಅವರ ಮಹಾನ್ ನಾಯಕರು, ಹೈಕಮಾಂಡ್ಗಳು, ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಅಂತೂ ಪಾಪ ಡಿ ಕೆ ಶಿವಕುಮಾರ್ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡಿ ರಬ್ಬರ್ ಸ್ಟಾಂಪ್ ಮಲ್ಲಿಕಾರ್ಜುನ ಖರ್ಗೆ ಏನೂ ಅದಕ್ಕೆ ಉತ್ತರನೇ ಕೊಡಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ AIC ಅಧ್ಯಕ್ಷರಾಗಿರೋದ್ರಿಂದ ಅವರು ಒಂದು ಬಲವಾದ ಒಂದು ಸಾಕ್ಷಿ, ಬಲವಾದ ಒಂದು ವಿಷಯನೀಗ ಏನಾದ್ರೂ ನಮ್ಮ ಇವ್ರಿಗೆ ಏನಾದ್ರು ಡಿ ಕೆ ಶಿವಕುಮಾರ್ಗೆ ಕೊಡೋಕ್ಕಾಗಲಿಲ್ಲ. ಸುಮ್ಮನೆ ಅಧ್ಯಕ್ಷ ಅಷ್ಟೇ, ನಾಮಕೆ ವಸ್ತೆ ಅಧ್ಯಕ್ಷ ಆಗಿದ್ದಾರೆ. ನಾಮಕೆ ವಸ್ತೆ ಅಧ್ಯಕ್ಷ ಆಗಿರೋದ್ರಿಂದ ಏನಾಗಿದೆ ಅಂದರೆ, ಏನು ಮಾತಾಡಬೇಕು, ಹೆಂಗಿರಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದಾಗಿದೆ. ಅಧ್ಯಕ್ಷ ಅಷ್ಟೇ. ಯಾರಾದರೂ ಹೋಗಿ ನನಗಿಂತ ಕೆಲಸ ಆಗಬೇಕು ಅಂತಂದರೆ ಅದನ್ನ ಮಾಡಿಕೊಡೋದಷ್ಟು ಶಕ್ತಿ ಇವ್ರಿಗೆ ಇಲ್ಲ. ಯಾರಿಗೆ? ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ. ಮತ್ತು ಹೆಂಗೆ ಇವರು ನಿಭಾಯಿಸ್ತಾರೆ ಅಧ್ಯಕ್ಷರಾಗಿ? ಡಿ ಕೆ ಶಿವಕುಮಾರ್ ಅವರು ಹೋಗಿ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಉತ್ತರ ನನ್ನ ಊಹೆ ಮತ್ತು ಕಲ್ಪನೆ ಇದು. ಹೆಂಗೆ ಏನು ಹೇಳಿರ್ಬೋದು ಅಂತ ಕೈ ಮುಗಿದೇ ಹೇಳ್ತೀನಪ್ಪ ಕೇಳು. ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ಗೆ ಹೇಳಿದ್ರು, ಕೈ ಮುಗಿದೇ ಹೇಳ್ತೀನಿ ಕೇಳು, ನೀನು ನನ್ನ ಹತ್ರ ಬಂದು ಮುಖ್ಯಮಂತ್ರಿ ಮಾಡು ಅಂತ ಕೇಳಬೇಡ. ನನ್ನಿಂದ ಏನೂ ಆಗಲ್ಲ, ನಾನು ಅಸಹಾಯಕನಾಗಿರೋದ್ರಿಂದ ನಾನು ಹೆಂಗೆ ನಿನಗೆ ಮಾತು ಕೊಡಲಿ ಹಿಂಗಂತ ಹೇಳಿರ್ತಾರೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಅರ್ಥ ಆಯ್ತಾ? ಆಮೇಲೆ ಏನಾಗಿರುತ್ತೆ, ಮತ್ತು ಇವ್ರಿಗೆ ಡಿ ಕೆ ಶಿವಕುಮಾರ್ಗೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಎದ್ದು ಬಂದಿರ್ತಾರೆ. ಪಾಪ ಇಲ್ಲೆಲ್ಲ ಬೆಂಗಳೂರಲ್ಲಿ ಮತ್ತು ಏರ್ಪೋರ್ಟ್ಗೆ ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ದು ರಾಮಾಯಣ ಅದೇನೋ ಹೇಳ್ತಾರಲ್ಲ, ರಾತ್ರಿ ಎಲ್ಲ ಕೇಳಿ ಬೆಳಗ್ಗೆ ಎದ್ದು ರಾಮಗೂ ಸೀತೆಗೇನು ಅಂತಂದಂಗೆ ಇವನಿಗೆ ಎಷ್ಟೇ ಹೇಳಿದ್ರು, ಯಾರಿಗೆ? ಡಿ ಕೆ ಶಿವಕುಮಾರ್ಗೆ ನನ್ನ ಕೈಯಲ್ಲಿ ಏನೂ ಆಗಲ್ಲ ಹಂಗಂತ ಹೇಳಿದ್ರೆ ಬೆಳಗ್ಗೆ ಎದ್ಬಿಟ್ಟು ಪುನಃ ಮತ್ತೆ ಅಲ್ಲೇ ಹೋಗೋದು ಡಿ ಕೆ ಶಿವಕುಮಾರ್ ಯಾರಿಗೆ? ಮಲ್ಲಿಕಾರ್ಜುನ ಖರ್ಗೆ ಹತ್ರ. ಹಿಂಗಾಗಿ ದಿನಗಳಿಗೆ ಕಳೆದ್ರೆ ಹೊರ್ತು 1 ವರ್ಷ ಆಯಿತು. ಹೋದ ವರ್ಷ ನಮ್ಮ ಮಹಾಶಿವರಾತ್ರಿ ಇವ್ರ ಹತ್ರ ಹೋಗಿ ಬಂದು 1 ವರ್ಷ ಆಯಿತು. 1 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೆಂಗಂತ ಸುದ್ದಿ ಆಗಿದ್ದು. 1 ವರ್ಷ ಆಗಿನೂ ಇನ್ನೂ ಬಿ ಜೆ ಪಿಗೆ ಬರಲಿಲ್ಲ, ಕಾಂಗ್ರೆಸ್ನಿಗೆ ಬಿಡಲಿಲ್ಲ. ಕಾಂಗ್ರೆಸ್ನ ವ್ಯಾಮೋಹ 1 ವರ್ಷದಿಂದ ಮುಖ್ಯಮಂತ್ರಿ ಆಗುವ ಗಾದಿಗೆ ಅಂಟ್ಕೊಂಡೇ ಇದ್ದಾರೆ. ಆದರೆ ಆ ಗಾದಿ ಇವ್ರಿಗೆ ಸಿಕ್ಕಿಲ್ಲ. ಯಾವ ಗಾದಿ? ಮುಖ್ಯಮಂತ್ರಿ ಗಾದಿ. ಆ ಗದ್ದಿಗೆ ಕೂರಬೇಕಾದ್ರೆ ಏನೆಲ್ಲ ಶ್ರಮ ವಹಿಸ್ತಾ ಇದ್ದಾರೆ ಹೆಂಗಂತಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು. ಪಾಪ ಅವ್ರ ತಮ್ಮನಿಗೆ ಗೊತ್ತು. ಅವ್ರ ತಮ್ಮ ಜೋರಾಗಿ ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ. ಏನು ಮಾಡೋದು? ಎಲ್ಲಿ ಮಾತಾಡಿದ್ರೆ ಇವರೇ ಹೇಳ್ತಾರಲ್ಲ ಡಿ ಕೆ ಶಿವಕುಮಾರ್, ಯಾರು ಮಾತಾಡಬೇಡಿ, ನಾನು ನನ್ನ ಕರ್ತವ್ಯನೀಗ ನಾನು ಮಾಡ್ತೀನಿ, ನಾನು ನಿಭಾಯಿಸ್ಕೊತೀನಿ, ಹಂಗೆ ಹಿಂಗೆ ಅಂದ್ಕೊಂಡು ಹಿಂಗೆ 1 ವರ್ಷ ಕಾಲ ಕಳೆದ್ಬಿಟ್ರು. ಮತ್ತು ಇನ್ನೊಂದು ಏನಪ್ಪ ಹಂಗಂದ್ರೆ, ಈಗ ರಾಹುಲ್ ಗಾಂಧಿ ಅವ್ರ ಹತ್ರ ಹೋದ್ರಂತೆ. ರಾಹುಲ್ ಗಾಂಧಿನೂ ಕೂಡ ನೀವು ಮುಖ್ಯಮಂತ್ರಿ ಮಾಡೋ ವಿಚಾರದಲ್ಲಿ ನಾನು ಏನು ಹೇಳೋಕ್ಕಾಗಲ್ಲ, ಈಗ ನಾನು ಸದ್ಯಕ್ಕೆ ಯಾರನ್ನೂ ಬದಲಿ ಮಾಡುವ ಇಚ್ಛೆ ಇಲ್ಲ ಹಂಗಂತ ಹೇಳಿದ್ರು ಅಂತ ಸುದ್ದಿ. ಯಾರ ಸುದ್ದಿಗಳು? ಪತ್ರಕರ್ತರುಗಳ ಸುದ್ದಿ. ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಕೇಳಿರ್ತಕ್ಕಂಥ ವಿಷಯಗಳು ಇವು. ಆದರೆ ನನ್ನ ಕಲ್ಪನೆ, ಇವ್ರಿಗೆ ಯಾರಿಗೂ 3 ಜನಕ್ಕೂ ಸೋನಿಯಾ ಮೇಡಮಿಂದ ಹಿಡಿದು, ಸೋನಿಯಾ ಮೇಡಮ್ ಹಿಂಗೆ ಹೇಳಿರ್ತಾರೆ, ನಂದೇನೂ ನಡೆಯಲ್ಲಪ್ಪ, ಎಲ್ಲ ರಾಹುಲ್ ಹತ್ರ ಹೋಗು ಅಂತ ಹೇಳಿರ್ತಾರೆ ಸೋನಿಯಾ ಮೇಡಮ್. ಪ್ರಿಯಾಂಕಾ ಅವ್ರ ಹತ್ರ ಹೋಗಿರ್ತಾರೆ. ಪ್ರಿಯಾಂಕಾ ವಾದ್ರಾ ಹತ್ರ ಹೋದ್ರೆ ಏನು ಹೇಳ್ತಾರೆ? ಪ್ರಿಯಾಂಕಾ ವಾದ್ರಾ, ನಂದೇನಿದೆ, ನನಗೇನೆ MP ಸೀಟ್ ಕೊಡೋಕ್ಕೆ ಕಷ್ಟ ಬಿದ್ದು ಕೊಟ್ಟವ್ರೆ ಅಮ್ಮ ಮಗ ಇಬ್ಬರೂ, ನಂದೇನೂ ನಡೆಯಲ್ಲ, ನೀನು ರಾಹುಲ್ನೇ ಹೋಗಿ ಕೇಳಿ, ಇಲ್ಲಾಂದರೆ ಮೇಡಮ್ನನ್ನು ಹೋಗಿ ಕೇಳ್ರಿ ಅಂತ ಅವರು ಅಲ್ಲಿಗೆ ಕಳಿಸಿರ್ತಾರೆ.
ರಾಹುಲ್ ಗಾಂಧಿ ಹತ್ರ ಹೋಗುವಂತ ಇದು ಪ್ರಿಯಾಂಕಾ ಹತ್ರ ಹೋಗುವಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿತು. ಪ್ರಿಯಾಂಕಾ ಗಾಂಧಿ ಹತ್ರ ಹೋಗಿದ್ದಕ್ಕೆ ಅವ್ರು ಏನು ಹೇಳಿದ್ರು, ಅವರು ಸೋನಿಯಾ ಗಾಂಧಿ ಹತ್ರ ಹೋಗೋದ್ರು. ಸೋನಿಯಾ ಗಾಂಧಿ ಹತ್ರ ಕೇಳಿದ್ದಕ್ಕೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಹತ್ರ ವಾಪಸ್ ಕಳಿಸಿದ್ದಾರೆ. ಮತ್ತೆ ಈಗ ಏನಾಗಿದೆ, ಡಿ ಕೆ ಶಿವಕುಮಾರ್ಗೆ ದಾರಿ ಕಾಣದಂತಾಗಿದೆ ದೇವಲು, ದಾರಿ ಕಾಣದಂತ ಆಗ್ಬಿಟ್ಟಿತ್ತು. ಈಗ ಏನೋ ಒಂದು ಹಾಡಿದೆ, ಸೂಪರ್ ಆಗಿದೆ, ಅದು ಬರ್ತಾ ಇಲ್ಲ ನನಗೆ. ಡಿ ಕೆ ಶಿವಕುಮಾರ್ಗೆ ಏನಾಗಿದೆ, ದಾರಿ ಕಾಣದಂತ ಆಗ್ಬಿಟ್ಟಿದೆ. ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಪಕ್ಷ ಬಿಡ್ತೀನಿ ಅಂತ ಹೇಳಿದ್ರೆ ನನ್ನ ಜೊತೆ ಎಷ್ಟು ಜನ ಎಮ್ ಎಲ್ ಎಗಳು ಬರ್ತಾರೆ ಅಂತ ಗೊತ್ತಿಲ್ಲ. ಈಗ ಎಮ್ ಎಲ್ ಎಗಳೆಲ್ಲ ಕರ್ಕೊಂಡು ಬರೋಣ ಹಂಗಂತಂದರೆ ಅರ್ಧ ಜನ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಮತ್ತು ಇನ್ನು ಅರ್ಧ ಜನ ಏನು ಎಲ್ಲಿ ಯಾರು ನನ್ನ ಬಲ ಇರೋರೇ ಅನ್ನೋದೇ ಗೊತ್ತಾಗಿಲ್ಲ ಅವ್ರಿಗೆ. ಈಗ ಡೆಲ್ಲಿ ಟು ಬೆಂಗಳೂರು ಅಂತ ರೌಂಡ್ ಹೊಡೆದು ತಲೆಯಲ್ಲಿ ಅದೇ ಇದೆ. ನಮ್ಮ ರಾಹುಲ್ ಮಾಡ್ತಾರೆ ಅಂತ, ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ ಅಂತ ಹೋಗಿ ಬಂದು ಅವ್ರ ತಲೆ ಏನಾಗಿದೆ, ಇಲ್ಲಿ ಎಮ್ ಎಲ್ ಎಗಳನ್ನೀಗ ಕೂಡಾಕಕ್ಕಾಗಲಿಲ್ಲ. ಎಮ್ ಎಲ್ ಎ ಈಗ ಕೂಡಾಕೊಳ್ಳೋಣ ಅಂತಂದರೆ ಈಗ ಏನಾಗಿದೆ, ಇನ್ನು 15 ದಿನ ಇವರು ಎಲ್ಲ ಫಾರಿನ್ ಟ್ರಿಪ್ಗೆ ಹೋಗಿರೋರು 15 ದಿನ ಬರೋಲ್ಲ ಈ ಕಡೆಗೆ. ಮತ್ತೆ ಅಷ್ಟೊತ್ತಿಗೆ ಇವರು ಯಾರು ನಮ್ಮ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ಕೊಂಡು ಬಜೆಟ್ನಾಗೆ ಕಾಯ್ತಾ ಇರ್ತಾರೆ ರೆಡಿಯಾಗಿ. ಏನಾಗುತ್ತೆ ನೋಡಬೇಕಾಗಿದೆ. ಈಗ ಬಜೆಟ್ ಮಂಡನೆ ನಡೀತದೋ ಇಲ್ವೋ ಗೊತ್ತಿಲ್ಲ. ಸಿದ್ದರಾಮಯ್ಯಂದು ಕೆಲಸ ಅರ್ಧಲ್ಲೇ ನಿಂತೋಗ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಯಾಕೆ ಅಂದರೆ ಈಗ ಡೆಲ್ಲಿಗೆ ಹೋದವರು, ಡೆಲ್ಲಿಯಲ್ಲ ಈ ಫಾರಿನ್ಗೆ ಹೋದ ಎಮ್ ಎಲ್ ಎಗಳು ಎಷ್ಟು ಜನ ಹೋಗ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಇವತ್ತು ನಾಳೆ ಅಂತ ಸುದ್ದಿ ಆಗ್ತಾ ಇದೆ. ಈ ಸುದ್ದಿನಲ್ಲಿ ಯಾರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಏನೂ ಗೊತ್ತಿಲ್ಲ. ಹಂಗಾಗಿ ಅವ್ರು ಹೋಗಿ ಬಂದಾದಮೇಲೆ ಸಿದ್ದರಾಮಯ್ಯಂದು ಬಂಡವಾಳ ಗೊತ್ತಾಗೋದು. ಅರ್ಥ ಆಯ್ತಾ? ಇವರು ಡಿ ಕೆ ಶಿವಕುಮಾರ್ಗೂ ಅಷ್ಟೇ. ಡಿ ಕೆ ಶಿವಕುಮಾರ್ಗೂ ಪಕ್ಕ ಯಾವಾಗ ಅಂತಂದರೆ ಫಾರಿನ್ಗೆ ಹೋದವ್ರು ಬರಬೇಕಲ್ಲ. ಇಲ್ಲ ಫಾರಿನ್ನಲ್ಲೇ ಇವರೇ ಅಲ್ಲಿ ಹೋಗ್ಬೇಕು. ಈಗ ಅಲ್ಲಿ ಹೋಗ್ಬಿಟ್ಟು ಕಮಿಟ್ ಮಾಡಬೇಕು ಎಲ್ಲರೂ ಒಂದು ಕಡೆಯಿಂದ. ಯಾರ್ಯಾರು ಹೋಗವ್ರೆ, ಇಲ್ಲ ಇವರೇ ಕಳಿಸೋರೆ ಏನೋ ಗೊತ್ತಿಲ್ಲ. ನೋಡೋಣ, ಇನ್ನೊಂದು ದಿನ 2 ದಿನ ಬಿಟ್ಟರೆ ಯಾರು ಫಾರಿನ್ಗೆ ಹೋಗ್ತಾರೆ, ಇಲ್ಲ ಫಾರಿನ್ಗೆ ಹೋಗಿರೋರನ್ನ ಯಾರು ಕಮಿಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಆವಾಗ ನಾನು ಮತ್ತೆ ಇನ್ನೊಂದು ವಿಡಿಯೋ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟು ಹೇಳಿ ನಾನು ಸಿದ್ದರಾಮಯ್ಯನವ್ರನ್ನ ಅಲ್ಗಳೆಂಗೂ ಇಲ್ಲ. ಯಾಕೆಂಗಂತಂದರೆ ಅವನು ಒಳಗೆ ಸಿದ್ಧ, ಅದೇನೇನು ಮೇಲೆ ಮಾಡಿದಂತೆ ಗಳಿಗೆ ಸಿದ್ಧ ಅಂತ ಒಳಗೆ ಮಾಡಿದಂತೆ ಸಿದ್ದರಾಮಯ್ಯ ಹಂಗಂತ ಒಳಗೆ ಎಲ್ಲ ವ್ಯವಹಾರ ಮಾಡಿಕೊಂಡು ಒಟ್ಟಿನಲ್ಲಿ ಅವರು ದೇವರಾಜ ಅರಸೋದು ಮತ್ತು ಇವರ ದಾಖಲೆ ಆಳು ಮೂಳು ಕಸ ಕಡ್ಡಿ ಎಲ್ಲ ಮುಗಿಸ್ಕೊಂಬಂದಿದ್ದಾರೆ. ಈಗ ಎಷ್ಟು ದಿನ ಇದ್ದರೆಷ್ಟು ಬಿಟ್ಟರೆಷ್ಟು, ಸದ್ದು ಇಲ್ಲ ಗದ್ದಲ ಇರಲಿಲ್ಲ. ಮಾತಿದ್ರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಇವಾಗ ಯಾರು ಹೋಗಿ ಏನು ಮಾತಾಡೋಂಗಿಲ್ಲ ಪತ್ರಕರ್ತರು. ಇಷ್ಟು ಕಾರ್ಯಕ್ರಮ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಿಮಗೆ, ನನ್ನ ಈ ವಿಡಿಯೋನೀಗ ಶೇರ್ ಮಾಡಿ, ಮತ್ತು 10 ಜನಕ್ಕೆ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೋ ಈ ನಡುವೆ ವಿಡಿಯೋಗಳನ್ನೇ ನೋಡ್ತಾ ಇಲ್ಲ ಯಾರೂ, ಯಾಕೆ ಅಂತ ಗೊತ್ತಾಗಲಿಲ್ಲ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.